ಇವಾಗ ಒಂದ್ ಸ್ವಲ್ಪ ಟಯರ್ಡ್ ಆಗಿದೆ, ಬಾಡಿ ಸ್ವಲ್ಪ ರೆಸ್ಟ್ ಬೇಕು, ಒಂದ್ ಸ್ವಲ್ಪ ಹೊತ್ತು ಕುತ್ಕೊಂಡು ಒಂದ್ ಸ್ವಲ್ಪ ನೇಚರ್ ನ ಎಂಜಾಯ್ ಮಾಡೋಣ ಅಂತ. ನೀವೇ ಕೌಂಟ್ ಮಾಡ್ಬೋದು. ಹೆಲ್ದಿ ಗ್ಲೋ, ಹೆಲ್ದಿ ಗ್ಲೋ, ಏನ್ ಮೇಕಪ್ ಬೇಡ, ಸೀದಾ ಹೆಲ್ದಿ ಗ್ಲೋ. ಕಪ್ಪಗೆ ಬರ್ತಾ ಇದೆ ಬಿಸಿಲು ಆ ಕಡೆ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ನಮ್ಮ ಯೂಟ್ಯೂಬ್ ಚಾನಲ್ ರಾಜೇಶ್ ಕೋಡೆ ಅಂಡ್ ಲಕ್ಷ್ಮಿ. ಇವತ್ತು ನಾವು ಎಲ್ಲಿದ್ದೀವಿ ಅಂತ ನೋಡ್ತಾ ಇದ್ದಾರೆ. ಎಲ್ಲಿದ್ದೀವಿ ನಾವು ಇವತ್ತು? ಕಬ್ಬನ್ ಪಾರ್ಕ್ ಅಲ್ಲಿ ಇದೀವಿ. ಡೈಲಿ ರೊಟೀನ್ ಬೋರ್ ಆಗಿ ಒಂದ್ ಸ್ವಲ್ಪ ಆಕ್ಸಿಜನ್ ಲೆವೆಲ್ ಜಾಸ್ತಿ ಆಗ್ಲಿ, ಬಾಡಿಗೆ ಒಂದ್ ಸ್ವಲ್ಪ ರಿಫ್ರೆಶ್ಮೆಂಟ್ ಇರ್ಲಿ, ಕಣ್ಣಿಗೂ ಒಂದ್ ಸ್ವಲ್ಪ ಗ್ರೀನರಿ ಎಲ್ಲ ಕಾಣಿಸಿದ್ರೆ ಚೆನ್ನಾಗಿರುತ್ತೆ ಅಂತ. ಆಮೇಲೆ ಮೆಟಬಾಲಿಸಮ್ ರೇಟ್ ಇನ್ಕ್ರೀಸ್ ಆಗುತ್ತೆ ಬಾಡಿದು. ಎಲ್ಲ ಕರೆಕ್ಟ್ ಆಗಿ ಹೇಳಿದೀನ? ನೀವ್ ಹೇಳ್ಕೊಟ್ಟಂಗೆ ಹೇಳಿದೀನ? ಸ್ಕ್ರಿಪ್ಟ್ ಮಾಡ್ತಾವ್ರಿ ಇವರು, ಸ್ಕ್ರಿಪ್ಟ್ ಅಲ್ಲ ಇದು. ನೀವ್ ಹೇಳ್ಕೊಟ್ಟಂಗೆ ಹೇಳಿದೀನ? ಇದು ಜಾಗಿಂಗ್ ಮಾಡಕ್ ಬಂದಿದೀವಿ ಇವತ್ತು. ಜಾಗಿಂಗ್ ಎಂತಕ್ಕೆ ಅಂತ ಹೇಳಿದ್ರೆ, ಎಲ್ಲ ಈ ಡೈಲಿ ಲೈಫ್ ಅಲ್ಲಿ ಪೊಲ್ಯೂಷನ್ ಕುಡ್ದು ಇಲ್ಲಿ ಪಕ್ಕದಲ್ಲೇ ಇರೋ ಕಬ್ಬನ್ ಪಾರ್ಕ್ ಅಲ್ಲಿ ಎಂತಕ್ ಬಂದಿ, ಇವತ್ತು ಬೆಳಗಿನ ಜಾವ ಬಂದು ಜಾಗಿಂಗ್ ಮಾಡಬಾರ್ದು ಅಂತ ಜಾಗ್ ಮಾಡ್ತಾ ಇದೀವಿ. ಏನ್ ಇವಾಗ ಅರೌಂಡ್ ಒಂದು 7 o'clock ಆಗಿರ್ಬೋದು. ನಾವ್ ಒಂದ್ 5 ಗಂಟೆಗೆ ಬರೋಣ ಅನ್ಕೊಂಡ್ವಿ. ನಮ್ ಬಾಸ್ ಎದ್ದಿರ್ಲಿಲ್ಲ, ಅದಕ್ಕೋಸ್ಕರ. ಬಟ್ ಸ್ಟಿಲ್ ಇವರೇ ಫಸ್ಟ್ ನಂಗೆ ಏನಿಲ್ಲ, ಪರವಾಗಿಲ್ಲ, ಇವತ್ತು ಸ್ಟಿಲ್ ಜಾಗಿಂಗ್ ಮಾಡೋಣ. ವ್ಯೂ ಸೂಪರ್ ಆಗಿದೆ. ಬಂದು ನೀವು ಸುಮಾರು ಜನ ಬಂದು ಇಲ್ಲಿ ಜಾಗಿಂಗ್ ಮಾಡಿ ಬೆಳಿಗ್ಗೆ ಎದ್ದು. ಬಟ್ ಒಂದ್ ರಿಫ್ರೆಶ್ಮೆಂಟ್, ನಾವು ಪೊಲ್ಯೂಷನ್ ಅದು ಇದು ಬಿಟ್ಬಿಟ್ಟು ಇಲ್ಲಿಗೆ ಬಂದ್ರೆ ಗಾಳಿ ಎಲ್ಲ ತುಂಬಾ ಚೆನ್ನಾಗಿದೆ. ಸೊ ಯು ಶುಡ್ ಕಮ್. ಯಾ, ಹಿಂಗೆ ಸ್ಟೇ ಟ್ಯೂನ್. ನೋಡೋಣ ಏನೇನ್ ಮಾಡ್ತೀವಿ ಅಂತ ತೋರಿಸ್ತೀವಿ. ಜಾಗಿಂಗ್ ಮಾಡ್ತೀವಿ, ವಾಕ್ ಮಾಡ್ತೀವಿ, ಇಲ್ಲಿರೋ ವ್ಯೂ ತೋರಿಸ್ತೀವಿ. ನೆಕ್ಸ್ಟ್ ಟೈಮ್ ನೀವು ವ್ಯೂ ನ ಎಂಜಾಯ್ ಮಾಡಿ ಬಂದ್ಬಿಟ್ಟು. ಸೊ ಗೈಸ್, ಇಷ್ಟೊತ್ತು ಜಾಗ್ ಮುಗಿಸ್ಕೊಂಡ್ ಬಂದ್ವಿ. ಇವಾಗ ಒಂದ್ ಸ್ವಲ್ಪ ಟಯರ್ಡ್ ಆಗಿದೆ, ಬಾಡಿ ಸ್ವಲ್ಪ ರೆಸ್ಟ್ ಬೇಕು, ಒಂದ್ ಸ್ವಲ್ಪ ಹೊತ್ತು ಕುತ್ಕೊಂಡು ಒಂದ್ ಸ್ವಲ್ಪ ನೇಚರ್ ನ ಎಂಜಾಯ್ ಮಾಡೋಣ ಅಂತ. ಬನ್ನಿ ಕುತ್ಕೊಂಡು ಒಂದ್ ಸ್ವಲ್ಪ ನೇಚರ್ ಎಂಜಾಯ್ ಮಾಡೋಣ. ನೇಚರ್ ನೋಡಿ ಇಲ್ಲಿ ಎಷ್ಟು ಸೂಪರ್ ಆಗಿದೆ. ಎಲ್ಲ ಗಿಡ ಮರ ಇದ್ದೇ ಇರುತ್ತೆ. ಡೈಲಿ ಗಾಡಿಗಳು, ಟ್ರಾಫಿಕ್, ಧೂಳು ಎಲ್ಲ ನೋಡಿ ಇರಿಟೇಷನ್ ಆಗಿ ರಿಲ್ಯಾಕ್ಸಿಂಗ್ ಅನ್ಸುತ್ತೆ. ಸುಮ್ಮನೆ ಕಬ್ಬನ್ ಪಾರ್ಕ್ ಎಲ್ಲ ಪಕ್ಕದಲ್ಲೇ ಇರ್ಬೇಕಾದ್ರೆ ನಾವು ಅದನ್ನ ಯುಟಿಲೈಸ್ ಮಾಡ್ಕೋಬೇಕು. ಎಕ್ಸಾಕ್ಟ್ಲಿ. ಜನಗಳು ಏನ್ ಮಾಡ್ತಾರೆ, ಇಲ್ಲಿ ಬಂದು ಈ ಲವರ್ಸ್ ಬೇರೆದಕ್ಕೆ ಯುಟಿಲೈಸ್ ಮಾಡ್ಕೊಂತಾರೆ. ಸೋಂಬೇರಿಗಳು ಕೆಲಸ ಬಿಟ್ಟು ಇಲ್ಲಿ ಬಂದು ಕುತ್ಕೊಂತಾರೆ. ಆ ಕೆಲಸ ಮಾಡಬಾರ್ದು. ಇದನ್ನ ಜಸ್ಟ್ ಏನ್ ಪರ್ಪಸ್ ಯೂಸ್ ಮಾಡಬೇಕು ಅದಕ್ಕೆ ಮಾತ್ರ ಯೂಸ್ ಮಾಡ್ಕೋಬೇಕು. ಸೊ ಬನ್ನಿ, ಇವಾಗ ಎಲ್ಲಾದ್ರೂ ಕೂತ್ಕೋಬೇಕು ಅಂತ ಪ್ಲೇಸ್ ನೋಡ್ತಾ ಇದೀವಿ. ಎಲ್ಲಾ ಕಡೆನೂ ಆಕ್ಯುಪೈ ಆಗಿಲ್ಲ ಇನ್ನ. ಬಟ್ ಏನಂತಾರೆ, ಸ್ವಲ್ಪ ನೀರ್ ಬಿದ್ದಿದೆಯಲ್ಲ, ಎಲ್ಲ ವೆಟ್ ಆಗಿದೆ. ಇಲ್ಲಿ ಎಷ್ಟೊಂದ್ ಜನ ಮಿನಿ ಪಿಕ್ನಿಕ್ ಅನ್ನೋ ತರಾನು ಬರ್ತಾರೆ. ಅದು ಚೆನ್ನಾಗಿರುತ್ತೆ. ಚಿಕ್ಕ ಮಕ್ಳಿದ್ರೆ ಚಿಕ್ಕ ಮಕ್ಳನ್ನ ಕರ್ಕೊಂಡ್ ಬಂದು ಅವರು ಆಟ ಆಡಕ್ಕೆ ಇಲ್ಲಿ ಚೆನ್ನಾಗಿರುತ್ತೆ. ನೀವು ಕರ್ಕೊಂಡ್ ಬನ್ನಿ ನೆಕ್ಸ್ಟ್ ಟೈಮ್ ಎಲ್ಲ. ಕರ್ಕೊಂಡ್ ಬನ್ನಿ, ಚೆನ್ನಾಗಿದೆ ಒಂಥರ ವಾತಾವರಣ. ಬೆಳಗ್ಗೆ ತುಂಬಾ ಪೀಸ್ಫುಲ್ ಆಗಿದೆ. ಮೈಂಡ್ ತುಂಬಾ ರಿಲ್ಯಾಕ್ಸಿಂಗ್ ಅನ್ಸುತ್ತೆ ಇಲ್ಲಿ ಬಂದ್ರೆ. ಮೈಂಡ್ ರಿಲ್ಯಾಕ್ಸ್ ಅನ್ಸುತ್ತೆ, ಬ್ರೀದಿಂಗ್ ಚೆನ್ನಾಗಿರುತ್ತೆ. ಎಕ್ಸಾಕ್ಟ್ಲಿ. ಆಕ್ಸಿಜನ್ ಲೆವೆಲ್ ಸಕ್ಕತ್ತಾಗಿರುತ್ತೆ. ಒಂದ್ ಎದ್ದೇಳದ್ರಲ್ಲೇ 1 hour ಬೇಗ ಇದ್ರೆ ಇಷ್ಟೆಲ್ಲ ಮಾಡ್ಕೋಬಹುದು. ಬಟ್ ಡೈಲಿ ಅಭ್ಯಾಸ ಮಾಡಕ್ಕಾಗಲ್ಲ. ಅಟ್ಲೀಸ್ಟ್ ಒನ್ಸ್ ಇನ್ ಅ ವೀಕ್ ಅಥವಾ ಒನ್ಸ್ ಇನ್ 15 days ಎಲ್ಲ ಅದನ್ನ ನಾವು ಇದ್ ಮಾಡ್ಕೋಬೇಕು. ರುಟೀನ್ ಗೆ ಅಭ್ಯಾಸ ತರ ಮಾಡ್ಕೋಬೇಕು. ಎಕ್ಸಾಕ್ಟ್ಲಿ. ನಾಷ್ಟಾ ಊಟ ಹೆಂಗ್ ಮಾಡ್ತೀವೋ ಅದನ್ನು ಈ ತರ. ಎಸ್ಪೆಷಲಿ ದೊಡ್ಡವರು ಬೆಳಿಗ್ಗೆ ಎದ್ದಿದ ತಕ್ಷಣನೇ ಟೀ ಕಾಫಿ ಕುಡ್ಕೊಂಡು ಪೇಪರ್ ಓದೋ ಬದಲು ಬೆಳಗಿನ ಜಾವ ಎದ್ದು ಮೆಟ್ರೋ ಯೂಸ್ ಮಾಡ್ಕೊಂಡು ಬಂದು ವಾಕಿಂಗ್ ಜಾಗಿಂಗ್ ಮಾಡಿದಾಗ ಬ್ರೀದಿಂಗ್ ಲೆವೆಲ್ ಚೆನ್ನಾಗಿರುತ್ತೆ. ಕಾಯಿಲೆಗಳು ಕಡಿಮೆ ಮಾಡಬಹುದು. ನೋಡಿ, ಬೆಳಗ್ಗೆ ತುಂಬಾ ಕಷ್ಟ ಪಡ್ತಾ ಇದ್ದಾರೆ. ಇದೆಲ್ಲ ತುಂಬಾ ಇಂಪಾರ್ಟೆಂಟ್ ಜೀವನದಲ್ಲಿ. ಏನ್ ಪುಷಪ್ಸ್ ಮಾಡಲ್ಲ? ಪುಷಪ್ಸ್ ಮಾಡೋದು ತುಂಬಾ ಇಂಪಾರ್ಟೆಂಟ್. ಹೆಲ್ದಿ ಆಗಿರ್ಬೇಕು. ಭಯ ಬಿದ್ದು ಬಿಡ್ತಾರೆ ಯಾಕಪ್ಪ ಮಾಡಬೇಕು ಅಂತ. ಸೊ ನೆಕ್ಸ್ಟ್ ಪುಷಪ್ಸ್ ಆಕ್ಚುಲಿ ನೆಲದ ಮೇಲೆ ಮಾಡಬೇಕು. ಮಾಡಿ ಪರವಾಗಿಲ್ಲ. ಸೊ 1 2 3 4 5 6 7 ಆಯ್ತು. 8 ಇದ್ರಲ್ಲೇ ಇರಿ ನೀವು. 9 10 11 12 13 14 15 16 17 18 19. ಇನ್ನು ಒಂದೊಂದರಲ್ಲೇ ಇರಿ ನೀವು. ಹೌದಾ? ಎಷ್ಟಾಯ್ತು ಇವಾಗ?
ನೀವೇ ಕೌಂಟ್ ಮಾಡ್ಬೋದು. ಸೊ ವಾಟ್ಸ್ ನೆಕ್ಸ್ಟ್? ನೆಕ್ಸ್ಟ್ ಏನಿಲ್ಲ, ಸುಸ್ತಾಯ್ತು. ಸೊ ನೋಡಿ ಈ ತರ ನ್ಯಾಚುರಲ್ ಸ್ವೆಟ್ ಎಲ್ಲ ನೋಡ್ಬೋದು ನೀವು ಮುಖದಲ್ಲಿ. ನ್ಯಾಚುರಲ್ ಸ್ವೆಟ್ ಬರುತ್ತೆ ಮುಖದಲ್ಲೇ. ದಿಸ್ ಗಿವ್ಸ್ ದ ನ್ಯಾಚುರಲ್ ಗ್ಲೋ ಆನ್ ಯೋರ್ ಫೇಸ್. ಸೊ ಗೈಸ್ ಇವಾಗೆಲ್ಲ ಮುಗಿಸ್ಕೊಂಡು ಕೂತಿದೀವಿ ಎಲ್ಲ ವರ್ಕೌಟ್ಸ್. ಆಯ್ತು, ವರ್ಕೌಟ್ಸ್ ಏನ್ ಮಾಡಿಲ್ಲ, ಜಾಗಿಂಗ್, ಪುಶ್ ಅಪ್ಸ್, ಬ್ರೀದಿಂಗ್ ಮಾಡೋದು, ಬ್ರೀತಿಂಗ್ ಎಕ್ಸರ್ಸೈಸ್ ಎಲ್ಲ ಮುಗಿಸ್ಕೊಂಡು ಒಂಥರ ಕಂಪ್ಲೀಟ್ ಆಗಿ ಬಾಡಿ ಡಿಟಾಕ್ಸ್ ಆಗೋ ತರ ಆಯ್ತು. ಎಕ್ಸಾಕ್ಟ್ಲಿ. ಇವಾಗ ಒಂದ್ ಸ್ವಲ್ಪ ತಿನ್ನಕ್ಕೆ ಏನಾದ್ರು ಡಿಟಾಕ್ಸ್ ಆಗಿರೋ ಬಾಡಿನ ಒಂದ್ ಸ್ವಲ್ಪ ಫಿಲ್ ಮಾಡ್ಬೇಕು ಇವಾಗ. ಮಾಡ್ಬೇಕು ಅಂದ್ರೆ ಏನಂತ ದೋಸೆ ಅಂತದೆಲ್ಲ ಎಲ್ಲ ತಿನ್ನಲ್ಲ, ಸ್ವಲ್ಪ ರಿಫ್ರೆಶ್ಮೆಂಟ್ ಏನಾದ್ರು. ಕಬ್ಬನ್ ಪಾರ್ಕ್ ಆಚೆ ಕಡೆ ಗೇಟ್ ಸೈಡ್ ಹತ್ರ ಇದೇನೋ ಮಾಡ್ತಾರೆ, ಯಾವ್ದು ಅಂತಾರ ಹೆಲ್ದಿ ಜ್ಯೂಸಸ್ಗಳು, ಜ್ಯೂಸ್ ಮತ್ತೆ ಫ್ರೂಟ್ಸು ಅದು ಇದು ಮಾಡ್ತಾರೆ. ಇವತ್ತು ಅದನ್ನ ಏನ್ ಸಿಗುತ್ತೆ ಏನ್ ತಿಂತೀವಿ ಅಂತ ತೋರಿಸ್ತೀವಿ. ಏನೇನು ಸಿಗುತ್ತೋ ತಿನ್ಕೊಂಡು ಹೋಗೋದೆ, ಬಟ್ ಅನ್ಹೆಲ್ದಿ ಬಿಟ್ಟು ಹೆಲ್ದಿ ಫುಡ್ ತಿನ್ಕೊಂಡು ಇನ್ನು ಮನೆಗೆ ಹೋಗಿ ನೋಡಿ. ಕೆನ್ ಯು ಸಿ ದ ಸ್ವೆಟ್? ಹಿಂಗೆ ಕಾಣಿಸ್ತಾ ಇದೆ ಎಲ್ರಿಗೂ. ಅಷ್ಟೊಂದು ಝೂಮ್ ಅಂತ ಹೆಲ್ದಿ ಗ್ಲೋ. ಹೆಲ್ದಿ ಗ್ಲೋ, ಏನು ಮೇಕಪ್ಪೇ ಬೇಡ. ಸಿ ದ ಹೆಲ್ದಿ ಗ್ಲೋ. ಕಪ್ಪಗೆ ಬರ್ತಾ ಇದೆ ಬಿಸಿಲು ಆ ಕಡೆ ಇರೋದು. ಓಕೆ ಸೊ ಗೈಸ್, ಈ ಜಾಗಿಂಗು ವಾಕಿಂಗು ಎಲ್ಲ ಮುಗಿದ್ಮೇಲೆ ಒಂದು ಕಾಫಿ ಆ್ಯಂಡ್ ಪೈನಾಪಲ್ ಲೈಮ್ ಜ್ಯೂಸ್. ಚೆನ್ನಾಗಿದೆ, ಚಿಲ್ಡ್ ಆಗಿದೆ. ಆಯಿತು, ಇವತ್ತಿನ ಜಾಗಿಂಗು ವಾಕಿಂಗ್ ಎಲ್ಲ ಆಯಿತು, ಒಂಥರ ಬಾಡಿ ರಿಫ್ರೆಶ್ಮೆಂಟು ಆಯಿತು. ಇದು ಮೋರ್ ದೆನ್ ಬ್ಲಾಗಿಂಗ್ ಅನ್ನೋದಕ್ಕಿಂತ ಏನೋ ಒಂಥರ ಹೆಲ್ದಿ ಆಗಿತ್ತು. ಏನೋ ಒಂದು ಸ್ವಲ್ಪ ಹೆಲ್ದಿ ವಿಡಿಯೋ ಜಾಸ್ತಿ ಇರೋ ಹ್ಯೂಮರಸ್ ಫನಿಯಲ್ಲಿ ಎಕ್ಸ್ಪೆಕ್ಟ್ ಮಾಡ್ತಾರೆ. ಡೈಲಿ ಅದೇ ರೊಟೀನಿಂದ ಒಂದು ಸ್ವಲ್ಪ ಚೇಂಜ್ ಆಫ್ ರೊಟೀನ್ ಅಷ್ಟೇ. ಇವತ್ತು ಒಂದು ಸ್ವಲ್ಪ ಚೇಂಜಸ್ ಬೇಕು ಅಂತ ಬಂದಿದ್ವಿ, ಅದೇ ಇವತ್ತಿನ ಬ್ಲಾಗು. ಎಕ್ಸಾಕ್ಟ್ಲಿ ಒಂಥರ ಚೇಂಜಿಂಗ್ ಬ್ಲಾಗ್ ಅಂತ. ಮಂಡೇ ಟು ಫ್ರೈಡೇ ಅದೇ ನೋಡಿ ಸ್ಯಾಟರ್ಡೇ ಒಂದು ಸ್ವಲ್ಪ ಡಿಫ್ರೆಂಟ್ ಆಗಿರಲಿ ಅಂತ ಸ್ಯಾಟರ್ಡೇ ಡಿಫ್ರೆಂಟ್ ಬ್ಲಾಗ್. ಅಷ್ಟೇ ಹೆಲ್ದಿ ಬ್ಲಾಗ್ ಇದೆ, ಹೆಲ್ದಿ ಬ್ಲಾಗ್. ಹೆಲ್ತ್ನ ಪ್ರಮೋಟ್ ಮಾಡೋ ಬ್ಲಾಗ್. ಸೊ ಹೀಗಿತ್ತು ನಮ್ಮ ಇವತ್ತಿನ ಬ್ಲಾಗ್. ನಮ್ಮ ಬ್ಲಾಗ್ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ತೀರಿ. ಹೀಗೆ ನಮ್ಮ ಚಾನಲ್ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.